ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 9 ಕ್ಷೇತ್ರ ಗಣಿತ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ, ಅಭ್ಯಾಸ 9.3 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 9.3 ಅಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ. ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಯತಾಕಾರದ 2 ಪೆಟ್ಟಿಗೆಗಳಿವೆ. ಇಲ್ಲಿ ನೋಡ್ರಿ, ಇವೆರಡು ಆಯತಾಕಾರದ ಪೆಟ್ಟಿಗೆಗಳದಾವಪ್ಪ. ಇದೊಂದ್ ಪೆಟ್ಟಿಗೆ, ಇದೊಂದ್ ಪೆಟ್ಟಿಗೆ. ಈ ಪೆಟ್ಟಿಗೆಗಳಲ್ಲಿ ಯಾವುದನ್ನು ಮಾಡಲು ಸಾಮಗ್ರಿಗಳು ಬೇಕಾಗುತ್ತೆ. ಈ ಪೆಟ್ಟಿಗೆ ಮಾಡಕ ಯಾವುದಕ್ಕ ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಕಂಡಿಡ್ಬೇಕು. ಹಾಗಾದ್ರೆ ಇಲ್ಲಿ ಮೊದಲಿಗೆ ನಾವ್ ಏನ್ ಮಾಡ್ಬೇಕು, ಆಯತಾಕಾರದ ಪೆಟ್ಟಿಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಹೌದಪ್ಪ? ಏನು? ಆಯತಾಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿತ್ಪ ಸೂತ್ರ? ಎ ಇಸ್ ಈಕ್ವಲ್ ಟು ವಿಸ್ತೀರ್ಣನ ಎ ಅಂದ್ರ ಎ ಇಸ್ ಈಕ್ವಲ್ ಟು 2 ಗುಂಡ್ಲೆ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. ಹೌದಪ್ಪ? ಇದು ಏನಿದು? ಆಯತಾಕಾರದ ಪೆಟ್ಟಿಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ. ಎ ಇಸ್ ಈಕ್ವಲ್ ಟು 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. ಹಾಗಾದ್ರೆ ಈ ಚಿತ್ರಗಳಲ್ಲಿ ನಾವು ಗಿವನ್ ಅನ್ನ ಬರ್ಕೋಬೇಕಪ್ಪ. ಎಲ್ ಎಷ್ಟೈತಪ್ಪ ಲೆಂತ್? ಇಲ್ಲಿ ನೋಡ್ರಿ ಎಷ್ಟೈತಿ? 60 ಐತೆ, 60. ಹೌದಾ? ನೆಕ್ಸ್ಟ್ ಮುಂದೆ ಏನೈತಪ್ಪ? ಬಿ. ಬಿ ಎಷ್ಟೈತಪ್ಪ ಇಲ್ಲಿ? 40 ಮೀಟರ್. ಎಚ್ ಎಷ್ಟೈತಪ್ಪ? 50 ಐತಿ. ಹೌದಾ? 50. ಹಾಗಾದ್ರೆ ಇವಾಗ ನಾವೇನ್ ಮಾಡ್ಬೇಕು, ಈ ಸೂತ್ರದಾಗ ಅಪ್ಲೈ ಮಾಡ್ಬೇಕು. ಇವು 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಐತಿಲ್ಲ, ಅದ್ರಾಗ ನಾವೇನ್ ಮಾಡೋಣ, ಅಪ್ಲೈ ಮಾಡೋಣ. ಹಾಗಾದ್ರೆ ಎ ಇಸ್ ಈಕ್ವಲ್ ಟು 2 ಗುಂಡ್ಲೆ ಎಲ್ ಅಂದ್ರೆ ಏನಪ್ಪಾ? 60, ಬಿ ಅಂದ್ರೆ ಏನು? 40 ಪ್ಲಸ್ ಬಿ ಅಂದ್ರೆ 40, ಎಚ್ ಅಂದ್ರೆ 50 ಪ್ಲಸ್ 50 ಎಲ್ ಅಂದ್ರ 60. ಇವಾಗ ಏನ್ ಮಾಡು, ನೀವು ನಷ್ಟು ಗುಣಿಸ್ಕೊಂಡು 6 ನ ಕಲೆ 24, 2400 ಪ್ಲಸ್ 5 ನ ಕಲೆ 20, 2000 ಪ್ಲಸ್ 6 5 30, 3000. ಇವಾಗ ಏನ್ ಮಾಡ್ಬೇಕು, ಇದನ್ನಷ್ಟು ಗುಣಿಸ್ಕೋಬೇಕು. 2400, 2000, 3000 ಅಷ್ಟು ಕೂಡಿಸ್ಕೊಂಡಾಗ ಎಷ್ಟಾಗುತ್ತಪ್ಪ? 7400 ಆಗುತ್ತೆ. ಇವಾಗ ಏನ್ ಮಾಡ್ಬೇಕು, 7400ಕ್ಕೆ ಇದ್ರ ಎರಡರಲ್ಲಿ ಗುಣಿಸ್ಬೇಕು. ಎಷ್ಟಾಗತ್ತ? 14800 ಆಗುತ್ತೆ. 14800 ಏನಪ್ಪ? ಇದು ವಿಸ್ತೀರ್ಣ. ಹೌದಾ? 14800 ಚದರ್ ಸೆಮಿ. ಹೌದನ್ಪ? ಇವಾಗ ಏನ್ ಮಾಡ್ಬೇಕು ನಾವು ಇಲ್ಲಿ? ವರ್ಗಾಕಾರದ ಪೆಟ್ಟಿಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಇಷ್ಟೊತ್ತನ ಕಂಡುಹಿಡಿದಿದ್ದು ಆಯತಾಕಾರದ್ದು, ಇದೇನು ಆಯತದ್ದು. ಇಲ್ಲಿ ನೆಕ್ಸ್ಟ್ ಏನ್ ಕಂಡುಹಿಡಬೇಕು ನಾವು? ವರ್ಗಾಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು. ತಿಳಿತಪ್ಪ? ವರ್ಗಾಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ವರ್ಗಾಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನೈತಿ? ಎ ಇಸ್ ಈಕ್ವಲ್ ಟು 6a² ಐತೆ. ಎ ಅಂದ್ರ ಒಂದು ಬಾಹುನ, ಅದೆಷ್ಟೈತಪ್ಪ? 50 ಐತೆ. ಇವಾಗ ಏನಾಗತ್ತಿದೆ? ಎ ಇಸ್ ಈಕ್ವಲ್ ಟು 6 ಗುಂಡ್ಲೆ a² ಐತಿ. ಹಂಗಂದ್ರ 50 ಸ್ಕ್ವೇರ್. 6 ಇಂಟು 5 25. ಹೌದಾ? 25 150. 15,000 ಚದರ್ ಸೆಂಟಿಮೀಟರ್ ಆತು. ಇದು ವರ್ಗಾಕಾರದ್ದು. ಮೇಲಿಂದ ಏನಪ್ಪಾ? ಆಯತಾಕಾರದ್ದು. ಹಾಗಾದ್ರೆ ಯಾವುದು ಇಲ್ಲಿ ನಾವೇನ್ ಹೇಳ್ಬೇಕು? ಆಯತಾಕಾರದ ಪೆಟ್ಟಿಗೆಯನ್ನ ಮಾಡಲು ಇದು 14,800 ಐತಿ ಆಯತದ್ದು. ಇದು 15,000 ಐತಿ. ಯಾವ್ದು ಕಡಿಮೆ ಐತಪ್ಪ? ಆಯತದ್ ಕಡಿಮೆ ಐತೆ. ಹಾಗಾದ್ರೆ ಆಯತದ ಪೆಟ್ಟಿಗೆಯನ್ನ ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತದೆ ಅಂತ ನೀವೇನ್ ಮಾಡ್ಬೇಕು? ಇಲ್ಲಿ ಕೆಳಗಡೆ ಬರಿಬೇಕು. ತಿಳಿತಲ್ಲಪ್ಪ? ಆದ್ದರಿಂದ ಅಂತ ಹಾಕ್ರಿ. ಆದ್ದರಿಂದ ಹಾಕಿ ಏನ್ ಬರಿತೀರಿ? ಆಯತದ ಪೆಟ್ಟಿಗೆಯನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತದೆ ಅಂತ ಬರೀರಿ. ತಿಳಿತಲ್ಲಪ್ಪ? ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. 80 ಸೆಂಟಿಮೀಟರ್ ಇಂಟು 48 ಸೆಂಟಿಮೀಟರ್ ಇಂಟು 24 ಸೆಂಟಿಮೀಟರ್ ಅಳತೆ ಇರುವ ಒಂದು ಸುಟ್ಕೇಸ್ ಸುತ್ತಲೂ ಟಾರ್ಫ್ಲಿನ್ ಬಟ್ಟೆ ಹೊಲಿಯಬೇಕಾಗಿದೆ. ಅಂತಹ 100 ಸುಟ್ಕೇಸ್ಗಳಿಗೆ ಹೊಲಿಯಲು 96 ಸೆಂಟಿಮೀಟರ್ ಅಗಲದ ಟಾರ್ಫ್ಲಿನ್ ಬಟ್ಟೆ ಎಷ್ಟು ಬೇಕಾಗುತ್ತದೆ ಅಂತ ನಾವೇನ್ ಮಾಡ್ಬೇಕಿಲ್ಲಿ? ಕಂಡುಹಿಡಬೇಕು. ಹಾಗಾದ್ರೆ ಸುಟ್ಕೇಸ್ನ ಉದ್ದ ಎಷ್ಟೈತಪ್ಪ? ಫಸ್ಟಿಗೆ ಏನ್ ಮಾಡ್ರಿ, ಸುಟ್ಕೇಸ್ನ ಉದ್ದ ಎಷ್ಟೈತಿ? 80 ಸೆಂಟಿಮೀಟರ್ ಐತಿ. ಹೌದಾ? ಅಗಲ ಎಷ್ಟೈತಪ್ಪ? 48 ಸೆಂಟಿಮೀಟರ್ ಐತಿ. ಹೌದನ್ಪ? ಉದ್ದ ಎಷ್ಟೈತಿ? 80 ಸೆಂಟಿಮೀಟರ್ ಐತಿ. ಅಗಲ ಎಷ್ಟೈತಿ? 48 ಸೆಂಟಿಮೀಟರ್ ಐತಿ. ಎತ್ತರ ಎಷ್ಟೈತಪ್ಪ?
24 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು, ಸುಟ್ಗೇಸ್ನ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ಸುಟ್ಗೇಸ್ ಹೆಂಗಿರ್ತೈತಿ, ಆಯತಾಕಾರದ್ ಇರ್ತೈತಿ. ಹಾಗಾದ್ರೆ ಇಲ್ಲಿ ಫಸ್ಟಿಗೆ ಏನ್ ಮಾಡ್ರಿ, ಆಯತಾಕಾರದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೇನು. ಎ ಇಸ್ ಈಕ್ವಲ್ ಟು 2 ಗುಂಡ್ಲೆ, ಹೌದಾ, ಇದ ಸೂತ್ರನ, ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. ಹೌದಪ್ಪ. ಎ ಇಸ್ ಈಕ್ವಲ್ ಟು 2 ಗುಂಡ್ಲೆ ಎಲ್ ಎಷ್ಟು ಐತಪ್ಪ, 80 ಐತೆ. ಬಿ ಎಷ್ಟೈತಿ, 48 ಐತಿ. ಪ್ಲಸ್ ಬಿ ಎಷ್ಟೈತಿ, 48 ಐತಿ. ಎಚ್ ಎಷ್ಟೈತಿ, 24. ಪ್ಲಸ್ ಎಚ್ ಎಷ್ಟೈತಪ್ಪ, 24 ಸೆಂಟಿಮೀಟರ್ ಐತಿ. ಎಲ್ ಎಷ್ಟೈತಿ, 80 ಸೆಂಟಿಮೀಟರ್ ಐತಿ. ಇವಾಗ ಸೇಮ್ ಆಸ್ ಇಟ್ ಇಸ್ ಇದನ್ನ ಏನ್ ಮಾಡ್ಕೊಳೋನ್ರಿ, ಗುಣಿಸ್ಕೊಳೋನ್ರಿ. 48 ಎಂಟ್ಲೆ ಮಾಡೋನ್ರಿ, ಎಷ್ಟಾಗತ್ತ, 384 ಆಗತ್ತ. ಇಲ್ಲಿ ಒಂದ್ ಪೂಜಿ ಅಂದ್ರ 3840 ಪ್ಲಸ್ 48 ಇಂಟು 24 1152 ಪ್ಲಸ್ 24 ಎಂಬತ್ಲೆ ಮಾಡೋಣ್ರಿ. 24 ಎಂಬತ್ಲೆ 1920. ಇವಾಗ ಏನ್ ಮಾಡೋಣ್ರಿ, ಇವ್ ಮೂರನ್ನು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡ್ರೆ ಎಷ್ಟು ಬರ್ತ ನಮಗ, ಕೂಡಿಸ್ಕೊಂಡು ಇದು 2ರಲ್ಲಿ ಏನ್ ಮಾಡ್ಬಿಡ್ಬೇಕು, ಗುಣಿಸ್ಬೇಕಾಗತ್ತ. ಅಷ್ಟು ಟೋಟಲ್ ಆನ್ಸರ್ ಇಟ್ಬಿಡೋಣ್ರಿ ಡೈರೆಕ್ಟ್. ಎಷ್ಟು ಬರ್ತಪ್ಪ ಈಗ ಇಲ್ಲಿ ನಮಗ, 13,824 ಆಗತ್ತ. ಹೌದಪ್ಪ. ಇವ್ನ ಮೂರನ್ನ ಕೂಡಿಸ್ಕೋರಿ, ಇಂಟು 2 ಮಾಡ್ರಿ, ಎಷ್ಟಾಗತ್ತ, 13,824 ಚದರ್ ಸೆಂಟಿಮೀಟರ್ ಆಗತ್ತ. ಇಲ್ಲಿ ಏನ್ ಸಿಕ್ತು ನಮ್ಗ, ಬರೀ ಸುಟ್ಗೇಸಿಂದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ತು. ನೆಕ್ಸ್ಟ್ ಇದಕ್ಕ ಟೋಟಲ್ ನಾವ್ ಏನ್ ಮಾಡ್ಬೇಕು, ಬಟ್ಟೆಯನ್ನ ಹೊಲಿಬೇಕಪ್ಪ. ಹಾಗಾದ್ರೆ ಬಟ್ಟೆ ಆಯತಾಕಾರದಲ್ಲಿದೆ, ಅದರ ಅಗಲ ಎಷ್ಟೈತಿ, 96 ಸೆಂಟಿಮೀಟರ್ ಐತಿ. ಹೌದಾ, ಬಟ್ಟೆ 96 ಸೆಂಟಿಮೀಟರ್ ಐತಿ. ಅದ್ರ ಅಗಲ 96 ಸೆಂಟಿಮೀಟರ್ ಆಗೈತಿ. ಇದಕ್ಕೆ ಏನ್ ಮಾಡೋಣ್ರಿ, ನಾವೀಗ ಗಿವನ್ ಅನ್ನ ಸ್ವಲ್ಪ ಫಸ್ಟಿಗೆ ಬರ್ಕೊಳೋಣ್ರಿ. ಎಷ್ಟೆಷ್ಟು ಬರ್ತ ಅಗಲ, ಸುಟ್ಗೇಸ್ನ ಅಗಲ ಎಷ್ಟೈತಿ ಅನ್ನೋದನ್ನ ಕಂಡು ಹಿಡಿಬೇಕಾಗತ್ತ. ಹೌದಪ್ಪ. ನೆಕ್ಸ್ಟ್ ಏನೈತಪ್ಪ ಇದ್ರೊಳಗ, ನಮ್ಗ ಬಟ್ಟೆ ಸುಟ್ಗೇಸ್ಗೆ ಬೇಕಾಗುವಂತ ನಾವು ಬಟ್ಟೆಯನ್ನ ಏನ್ ಮಾಡ್ಬೇಕಿಲ್ಲಿ, ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ, ಟ್ರಾಲ್ಫಿನ್ ಬಟ್ಟೆ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸುಟ್ಗೇಸ್ನ ವಿಸ್ತೀರ್ಣ. ಹೌದಪ್ಪ. ಹಾಗಾದ್ರೆ ಒಂದು ಸುಟ್ಗೇಸ್ ಬೇಕಾಗುವ ಬಟ್ಟೆಯ ಉದ್ದವನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ, ಕಂಡು ಹಿಡಿಬೇಕು. ಹಾಗಾದ್ರೆ ಎಲ್ ಇಂಟು ಬಿ ಇಸ್ ಈಕ್ವಲ್ ಟು, ಅದು ಒಟ್ಟು ವಿಸ್ತೀರ್ಣ ಎಷ್ಟೈತಿ ನೋಡ, ಅದು 13,824. ಹೌದಪ್ಪ. ಹಾಗಾದ್ರೆ ನಮಗ್ ಬಿ ಗೊತ್ತೈತಿ, ಎಲ್ ಗೊತ್ತಿಲ್ಲ. ಎಷ್ಟೈತಪ್ಪ ಬಿ, 96 ಐತಿ. ಹಾಗಾದ್ರೆ 13,824. ಈ 96ಕ್ಕ ಎಲ್ ಏನ್ ಮಾಡೈತಪ್ಪ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ, ಭಾಗ್ಸತ್ತ. ಹಾಗಾದ್ರೆ ಎಲ್ ಈಸ್ ಈಕ್ವಲ್ ಟು 13,824 ಡಿವೈಡೆಡ್ ಬೈ 96. ಹೌದಾ. ಹಾಗಾದ್ರೆ ಎಲ್ ಈಸ್ ಈಕ್ವಲ್ ಟು ಏನ್ ಸಿಗುತ್ತೆ ಈಗ ಇಲ್ಲಿ ನಮ್ಗ, 144 ಸೆಂಟಿಮೀಟರ್ ಸಿಗುತ್ತ. ಹೌದಪ್ಪ. ಹಾಗಾದ್ರೆ ಇಷ್ಟು ಗೊತ್ತಾತ ನಿಮ್ಗ. ಇಲ್ಲಿ ಏನ್ ಮಾಡ್ಬೇಕು, ನಾವು 100 ಸುಟ್ಗೇಸ್ಗಳಿಗೆ ಬೇಕಾಗುವಂತ ಬಟ್ಟೆ ವಿಸ್ತೀರ್ಣ ಕಂಡಿಡ್ಬೇಕು. ಹಂಗಂದ್ರ ಟಾರ್ಫಿಲ್ ಎಷ್ಟು ಬಟ್ಟೆ ಬೇಕು, 100 ಸುಟ್ಗೇಸ್ಗಳಿಗೆ, ಅದನ್ನ ಹೆಂಗ್ ಕಂಡಿಡ್ತೀವಿ, 144 ಇಂಟು 100. ಹಾಗಾದ್ರೆ 1,000 ಇದು ಎಷ್ಟು, ಇಷ್ಟು ಬೇಕಾಗತ್ತ. 14,400 ಸೆಂಟಿಮೀಟರ್ ಏನಾಗತ್ತ, ಇಲ್ಲಿ ಬಟ್ಟೆ ಬೇಕಾಗತ್ತ. ಹಾಗಾದ್ರೆ ಇದನ್ನ ನಾವು ಮೀಟರ್ನೇ ಕಂಡು ಹಿಡಿದ್ರ 1,400 ಸೆಂಟಿಮೀಟರ್ ಅಪ್ಪ. ಇದನ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರ 1.44 ಮೀಟರ್ ಡಿವೈಡೆಡ್ ಬೈ 100 ಮಾಡ್ತೀರೇನ ಇಲ್ಲ. ಹಾಗಾದ್ರೆ ಇದನ್ನ ನೋಡ್ರಿ, ಮತ್ ನಾವೇನ್ ಮಾಡೋಣ, ಸೆಂಟಿಮೀಟರ್ನೇ ಕಂಡಿಡೀನಿ. 1.44 ಅಪ್ಪ ಇಂಟು 100 ಇಸ್ ಈಕ್ವಲ್ ಟು 144 ಮೀಟರ್. ಇದು ಸೆಂಟಿಮೀಟರ್, ಇದು ಮೀಟರ್. ನಾವು ಬಟ್ಟೆಯನ್ನ ಇದ್ರೊಳಗೆ ಗಳಿತೀವಿ, ಮೀಟರ್ನೇ ಗಳಿತೀವಪ್ಪ. ಹಾಗಾಗಿ ಮೀಟರ್ ಒಳಗೆ ಏನ್ ಮಾಡ್ಬೇಕು, ಇದನ್ನ ಕನ್ವರ್ಟ್ ಮಾಡ್ಬೇಕು. ತಿಳಿತಲ್ಲ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ. 600 ಚದರ ಸೆಂಟಿಮೀಟರ್ ಮೇಲ್ಮೈ ವಿಸ್ತೀರ್ಣವುಳ್ಳ ಘನದ ಅಂಚನ್ನ ಕಂಡು ಹಿಡಿಯಿರಿ. ಹಾಗಾದ್ರೆ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನ ಕಂಡು ಹಿಡಿಬೇಕು ನಾವು. ಘನದ ಮೇಲ್ಮೈ ವಿಸ್ತೀರ್ಣ, ಘನದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನೈತಪ್ಪ, 6a². ಹೌದಾ. ಎ ಅಂದ್ರೆ ಏನಪ್ಪಾ, ಘನದ ಅಂಚು. ಎ ಅಂದ್ರೇನ, ಒಂದು ಘನದ ಅಂಚು. ಅದು ಏನಿಲ್ಲ ಈಗ ನಮ್ಗ ಗೊತ್ತಿಲ್ಲ. ಹೌದಾ. ಹಾಗಾದ್ರೆ ವಿಸ್ತೀರ್ಣ ಗೊತ್ತೈತಿ, ಎಷ್ಟೈತಿ, 600 ಐತಿ. ಇಸ್ ಈಕ್ವಲ್ ಟು 6a². a² 6 ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗತ್ತಪ್ಪ, ಭಾಗ್ಸುತ್ತ. 600 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು a² ಅಪ್ಪ. 6 ಒಂದ್ಲೆ 6 100 ಇಸ್ ಈಕ್ವಲ್ ಟು a² ಆತ.
ಹಾಗಾದ್ರೆ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು ಸ್ಕ್ವೇರ್ ರೂಟ್ ಆಫ್ 100. ಹೌದಾ, ಎ ಈಸ್ ಈಕ್ವಲ್ ಟು ಏನಾತ್ಪ ಈಗ ನಮಗ 10 ಸೆಂಟಿಮೀಟರ್ ಆತು. ಹಾಗಾದ್ರೆ ಘನದ ಅಂಚು ಎ ಈಸ್ ಈಕ್ವಲ್ ಟು 10 ಸೆಮ್ಮಿ ಅಂತ ನಾವೇನ್ ಮಾಡ್ಬೋದು ಇಲ್ಲಿ ಕರಿಬಹುದು. ತಿಳಿತಲ್ಲ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. 1 ಮೀಟರ್ ಇಂಟು 2 ಮೀಟರ್ ಇಂಟು 1.5 ಮೀಟರ್ ಅಳತೆಯ ಕಪಾಟಿನ ಹೊರ ಮೇಲ್ಮೈಗೆ ರುಕ್ಸಾರ್ ಬಣ್ಣ ಹಚ್ಚಿದಳು. ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣ ಹಚ್ಚಿದಳು. ಹಾಗಾದ್ರೆ ಅವಳು ಬಣ್ಣ ಹಚ್ಚಿದ ಮೇಲ್ಮೈ ವಿಸ್ತೀರ್ಣವನ್ನ ನಾವೇನ್ ಮಾಡ್ಬೇಕಿಲ್ಲಿ ಕಂಡುಹಿಡಿಬೇಕು. ಮೊದಲಿಗೆ ನೋಡ್ರಿ, ಈ ಕಪಾಟ ಯಾವ ಆಕಾರ ಐತಂಪ, ಆಯತಾಕಾರದ್ದು ಐತ್ಯಾ. ಹಾಗಾದ್ರೆ ಇಲ್ಲಿ ನಮ್ಗ ಆಯತ ಘನ ಯಾವ್ದ ಇದು, ಇದೊಂದೇನ ಆಯತ ಘನ. ಫಸ್ಟ್ ಗಿವನ್ ಬರ್ಕೊಂಡ್ಬಿಡ್ರಿ. ಎಲ್ ಉದ್ದ ಎಷ್ಟೈತ್ಪ 2 ಮೀಟರ್ ಐತೆ. ಬಿ ಎಷ್ಟೈತ್ಪ 1 ಮೀಟರ್ ಐತೆ. ಎತ್ತರ ಹೈಟ್ ಎಚ್ ಎಷ್ಟೈತ್ಪ 1.5 ಮೀಟರ್ ಐತೆ. ಹಾಗಾದ್ರೆ ಇಲ್ಲಿ ನಾವ್ ಏನ್ ಹೇಳ್ಬೇಕು, ಬಣ್ಣ ಹಚ್ಚಿದ ಭಾಗ ಏನು, ಬಣ್ಣ ಹಚ್ಚಿದ ಭಾಗ ಇಸ್ ಈಕ್ವಲ್ ಟು ಭಾಗ ಇಸ್ ಈಕ್ವಲ್ ಟು ಆಯತ ಘನದ ಶಾರ್ಟ್ಕಟ್ ಬರೆದ್ರೆ ಗೊತ್ತಾಗುತ್ತಲ್ಲಪ್ಪ, ಆಯತ ಘನದ ಮೇಲ್ಮೈ ವಿಸ್ತೀರ್ಣ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಮೈನಸ್ ತಳದ ವಿಸ್ತೀರ್ಣ. ತಳಕ್ ಹಚ್ಚಿಲ್ಲಕ್ಕಿ ತಳದ್ ಬಿಟ್ಟು ಕಂಡಿಡೀರಿ ಅಂದಾರ. ಹಾಗಾಗಿ ಇದೇನ್ಪಾ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಮೈನಸ್ ತಳದ ವಿಸ್ತೀರ್ಣ. ಹಾಗಾದ್ರೆ ನಿಮ್ಗೆ ಸೂತ್ರ ಗೊತ್ತೈತಿ ಏನ್ಪಾ, ಆಯತ ಘನದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿತೇವೆ. 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಅಲ್ಲ, ಏನಾತ್ಪ ಇದು ಬರೀ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಆತ ಮೈನಸ್ ತಳದ ವಿಸ್ತೀರ್ಣ ಎಲ್ ಇಂಟು ಬಿ. ಹೌದನ್ಪಾ. ನೆಕ್ಸ್ಟ್ ಇವಾಗ ಏನ್ ಮಾಡೋಣ್ರಿ, ಸೂತ್ರದ ಹಾಕ್ಬಿಡೋಣ್ರಿ. 2 ಇಂಟು 1 ಪ್ಲಸ್ 1 ಇಂಟು 1 ಪ್ಲಸ್ 5 ಪ್ಲಸ್ ಎಚ್ ಎಷ್ಟೈತಪ್ಪ 1.5 ಇಂಟು 2 ಮೈನಸ್ ಎಲ್ ಇಂಟು ಬಿ. ಎಲ್ ಎಷ್ಟೈತಿ 2 ಇಂಟು 1 ಐತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತ 2 2 ಒಂದ್ಲೆ 2 ಪ್ಲಸ್ 1.5 ಒಂದ್ಲೆ 1.5 ಪ್ಲಸ್ 1.5 ಇಂಟು 2 3. ಹೌದಾ, 15 30 ಒಂದ್ ಸ್ಥಾನ ಬಿಟ್ಟು ಬಿಂದು ಕೊಟ್ರೆ ಎಷ್ಟಾಗುತ್ತ 3 ಆಗುತ್ತ. ಮೈನಸ್ 2 ಒಂದ್ಲೆ 2. ಹಾಗಾದ್ರೆ 2 ಇಂಟು ಇದನ್ನ 3 2 5 5ಕ್ಕ ನೋಡ್ರಲಿ 1.5ಕ್ಕ 5 ನಾವೇನ್ ಮಾಡ್ಬೇಕು ಕೂಡಿಸ್ಬೇಕು. ಎಷ್ಟಾಗತ್ತ 6.5 ಆಗುತ್ತ. ಹೌದಾ, 6.5 ಮೈನಸ್ 2. ಹಾಗಾದ್ರೆ 6.5 ಇಂಟು 2 ಮಾಡಿದ್ರೆ ಎಷ್ಟಾಗತ್ತ 13 ಆಗುತ್ತ. ಹೌದಾಪ, ಮೈನಸ್ 2 ಇಸ್ ಈಕ್ವಲ್ ಟು 13 2 ಹೋದ್ರೆ ಎಷ್ಟು 11 ಚದರ ಮೀಟರ್. ಇಲ್ಲೇ ಈಕಿ ಬಣ್ಣ ಹಚ್ಚಿದ ಭಾಗ ಎಷ್ಟಪ್ಪ 11 ಚದರ ಮೀಟರ್. ಬಣ್ಣ ಹಚ್ಚಿದ ಭಾಗ, ಬಣ್ಣ ಹಚ್ಚಿದ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ, ಬಣ್ಣ ಹಚ್ಚಿದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು 11 ಚದರ ಮೀಟರ್ ಅಂತ ತಗೊಂಡ್ಬಿಡ್ರಿ. ತಿಳಿತಲ್ಲಪ್ಪ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 15 ಮೀಟರ್ 10 ಮೀಟರ್ ಮತ್ತು 7 ಮೀಟರ್ನಷ್ಟು ಇರುವ ಆಯತ ಘನಾಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳ ಮಾಳಿಗೆಗಳಿಗೆ ನೋಡ್ರಿ, ಘನಾಕಾರದ ಕೊಠಡಿ ಗೋಡೆಗಳಪ್ಪ ಮತ್ತ ಒಳ ಮಾಳಿಗೆಗಳಿಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ. ಡೇನಿಯಲ್ ಏನ್ ಮಾಡತ್ತಾಳ ಇಲ್ಲಿ ಬಣ್ಣ ಹಚ್ಚತಾರ. ಬರೀ ಯಾಕಿನೂ ಬಣ್ಣ ಹಚ್ಚಿದ್ಲು, ಡೇನಿಯಲ್ಲು ಕೂಡ ಏನ್ ಮಾಡತ್ತಾಳಪ್ಪ ಬಣ್ಣ ಹಚ್ಚತ. ಬಣ್ಣದ ಪ್ರತಿಯೊಂದು ಡಬ್ಬದಿಂದ 100 ಚದುರ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತ ಎಷ್ಟು ಡಬ್ಬಿಗಳು ಬೇಕಾಗತ್ತ. ಮೊದಲು ಏನ್ ಮಾಡೋಣ್ರಿ, ಕೊಠಡಿಯ ಉದ್ದ ಎಷ್ಟೈತಪ್ಪ ಎಲ್ ಇಸ್ ಈಕ್ವಲ್ ಟು ಎಷ್ಟೈತಪ್ಪ 15 ಮೀಟರ್ ಐತೆ. ನೆಕ್ಸ್ಟ್ ಬಿ ಎಷ್ಟೈತಪ್ಪ 10 ಮೀಟರ್ ಐತೆ. ಎಚ್ ಎಷ್ಟೈತಪ್ಪ 7 ಮೀಟರ್ ಐತೆ. ಇಲ್ಲಿನೂ ಕೂಡ ಆಗಲ್ ಬರ್ಕೊಂಡ್ವಲ್ಪ ಹಂಗ. ಬಣ್ಣ ಹಚ್ಚಿದ ಭಾಗ ಈಸ್ ಈಕ್ವಲ್ ಟು ಕೊಠಡಿಯ ಮೇಲ್ಮೈ ವಿಸ್ತೀರ್ಣ ಮೈನಸ್ ನೆಲ ಭಾಗದ ವಿಸ್ತೀರ್ಣ. ಹೌದಪ್ಪ,
ಈಗ ನಾ ಡೈರೆಕ್ಟ್ ಏನ್ ಬರ್ಕೊಂಡ್ಬಿಡ್ತೀನಿ, ಬಣ್ಣ ಹಚ್ಚಿದ ಭಾಗ ಅಂತ ಬರಿತೇನೆ ಅಪ್ಪ. ನೀವೇನ್ ಮಾಡ್ರಿ, ಅಷ್ಟು ಕೂಡ ಬರೀರಿ. ಅದನ್ನ ಏನ್ ಬರಿತೀರಿ ಹೇಳ್ರಿ, ಬಣ್ಣ ಹಚ್ಚಿದ ಭಾಗ ಇಸ್ ಈಕ್ವಲ್ ಟು ಕೊಠಡಿಯ ಮೇಲ್ಮೈ ವಿಸ್ತೀರ್ಣ ಮೈನಸ್ ನೆಲದ ಭಾಗದ ವಿಸ್ತೀರ್ಣ. ಹಾಗಾದ್ರೆ 2 ಗುಂಡ್ಲೆ L ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಅಪ್ ಮೈನಸ್ ಎಲ್ ಇಂಟು ಬಿ ಇಸ್ ಈಕ್ವಲ್ ಟು 2 ಗುಂಡ್ಲೆ ಎಲ್ ಇಂಟು ಬಿ 15 ಇಂಟು 10 ಪ್ಲಸ್ ಎಚ್ ಇದು ಸಾರಿ ಬಿ 10 ಇಂಟು 7. ಏನಿಲ್ಪ, ಈ ಗಿವನ್ ಅನ್ನ ಇದ್ರಾಗ ಹಾಕ್ಬೇಕಾ, ಗುಣಿಸುದು ಕೂಡ್ಸುದು ಗುಣಿಸುದು ಕೂಡ್ಸುದು ಎರಡ ಮಾಡೋದಿಲ್ಲ. 7 ಗುಂಡ್ಲೆ 15 ಮೈನಸ್ ಎಲ್ಲಿ ಏನೈತಪ್ಪ 15 ಐತೆ ಇಂಟು 10. ಹಾಗಾದ್ರೆ 2 ಇಂಟು 15 ಹತ್ಲೆ 150 ಪ್ಲಸ್ 10 7 70 15 7 105 ಮೈನಸ್ 15 ಹತ್ಲೆ 150. ಇವಾಗ ಏನ್ ಮಾಡ್ಬೇಕಪ್ಪ, ಇದನ್ನಷ್ಟು 3 ಕೂಡಿಸ್ಬೇಕು. ಎಷ್ಟಾಗತ್ತ, 325 ಆಗತ್ತ ಮೈನಸ್ 150. 325 ಇಂಟು 2 ಮಾಡ್ರಿ 650 ಬರ್ತ ಮೈನಸ್ 150. ಇವಾಗ ಏನ್ ಮಾಡ್ಬೇಕು, ಈ 650ರಾಗ 150ನ ಕಳೀರಿ, ಎಷ್ಟಾಗತ್ತ 500 ಚದರ ಮೀಟರ್ ಆಗತ್ತ. ಇದೇನ್ ಪಾಕಿ ಬರೇ ಬಣ್ಣ ಹಚ್ಚಿದ ಭಾಗ ಆತ. ಈಗ ಒಂದು ಡಬ್ಬಿಗೆ ಎಷ್ಟು, ಒಂದು ಡಬ್ಬಿಗೆ 100 ಚದರ ಮೀಟರ್ ಹಚ್ತಾ ಅಂತ, 100 ಚದರ ಮೀಟರ್ನಷ್ಟು ಬಣ್ಣ ಹಚ್ತಾಳ. 500 ಡಬ್ಬಿಗೆ ಎಷ್ಟು, ಹಂಗಂದ್ರ ಏನ್ ಮಾಡ್ಬೇಕು ಹೇಳ್ರಿ, ಇಲ್ಲಿ 500 ಡಿವೈಡೆಡ್ ಬೈ 100 ಮಾಡ್ಬೇಕ. ಎಷ್ಟು, 5. ಇಂಥವ್ ಎಷ್ಟು ಡಬ್ಬಗಳು ಬೇಕಪ್ಪ, 5 ಡಬ್ಬಗಳು ಬೇಕು ಅಂತ ನಾವಿಲ್ಲಿ ಏನ್ ಮಾಡ್ಬೇಕು, ಬರಿಬೇಕು. ತಿಳಿತಲ್ಲ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. ಇಲ್ಲಿ ಕೊಟ್ಟಿರುವ 2 ಆಕೃತಿಗಳು ಯಾವ ರೀತಿಯಲ್ಲಿ ಸಮನಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ, ಯಾವ ಪೆಟ್ಟಿಗೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಎಂಬುದನ್ನ ನಾವೇನ್ ಮಾಡ್ಬೇಕಿಲ್ಲಿ ಕಂಡುಹಿಡಿಬೇಕು. ಯಾವ್ದು ದೊಡ್ಡದೈತಿ, ಯಾವ್ದು ಮತ್ತ ಎತ್ತರವಾಗೈತಿ ಅಂತ ಕಂಡುಹಿಡಿಬೇಕಾಗತ್ತಿಲ್ಲ. 2 ಆಕೃತಿಗಳು ಘನಾಕೃತಿಗಳಾಗ್ಯಾವಪ್ಪ. 2 ಎತ್ತರಗಳು ಏನದವು, ಸಮ ಅದಾವ. ಹಾಗಾದ್ರೆ ನಾವೇನ್ ಮಾಡ್ಬೇಕಿಲ್ಲಿ, ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾ. ಅದ್ರ ಸೂತ್ರ ಏನಾಯ್ತಪ್ಪ, 2πr(h) ಐತೆ. ಹಂಗಂದ್ರೆ ನಿಮ್ಗೆ ಗೊತ್ತೈತಿ ಪೈ ಅಂದ್ರೆ ಏನಪ್ಪಾ, ಪೈ ಬೆಲೆ ಏನು 22/7. ಆರ್ ಅಂದ್ರೆ ಏನಪ್ಪಾ 7/2 7/2 7/2 ಮೀಟರ್. ಇದೇನಪ್ಪ ಆರ್ ಆತು. ಈಗ ನೆಕ್ಸ್ಟ್ ಎಚ್ ಎಷ್ಟೈತಪ್ಪ, 7 ಮೀಟರ್ ಐತಿ. ಹಾಗಾದ್ರೆ ಇವನಷ್ಟು ಏನ್ ಮಾಡೋಣಪ್ಪ, ಸೂತ್ರದಾಗ ಹಾಕ್ಬಿಡೋಣ್ರಿ. 2 ಇಂಟು 22/7 ಇಂಟು 7 2 ಅಂಶ ಇಂಟು 7. ಇಲ್ಲಿ ನೋಡ್ರಿ, ಇದೊಂದ್ 2 ಕ್ಯಾನ್ಸಲ್ ಆಗತ್ತಪ್ಪ, ಇದೊಂದ್ 2 7 7 ಉಳಿತೇನ್ಪ 22 ಇಂಟು 7 27 7 ಸಾರಿ 22 7 154 22 154 ಚದರ ಮೀಟರ್. ಇದೇನ್ಪಾ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ. ಹಾಗಾದ್ರೆ ಈಗ ನಾವೇನ್ ಕಂಡುಹಿಡಿಬೇಕು, ಘನದ ಪಾರ್ಶ್ವ ಮೇಲ್ಮೈ ಕಂಡುಹಿಡಿಬೇಕಪ್ಪ. ಅದ್ರ ಸೂತ್ರ ಏನೈತಿ, 4a² ಐತೆ. ಹಾಗಾದ್ರೆ ಎ ಅಂದ್ರೆ ಗೊತ್ತೈತಪ್ಪ ನಿಮ್ಗೆ, ಏನ ಘನದ ಅಂಚು ಅದೇ ಎಷ್ಟೈತಪ್ಪ 7 ಮೀಟರ್ ಐತೆ. ಇವಾಗ ಏನ್ ಮಾಡ್ಬಿಡೋಣ್ರಿ, 4 ಇಂಟು 7² 4 ಇಂಟು 7 49 49 ಇಂಟು 4 196 ಚದರ ಮೀಟರ್. 196 ಚದರ ಮೀಟರ್. ಇಲ್ಲಿ ನೋಡ್ರಪ್ಪಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಎಷ್ಟೈತಿ, 154 ಚದರ ಮೀಟರ್ ಐತಿ. ಹೌದಾಪ. ಘನದ ಪಾರ್ಶ್ವ ಮೇಲ್ಮೈ ಎಷ್ಟೈತಿ, 196 ಐತಿ. ಹಂಗಂದ್ರ ಯಾವ್ದು ದೊಡ್ಡದು, ಚೌಕ ಘನದ ದೊಡ್ಡದ, ಇದ ದೊಡ್ಡದು ಹೋದನ್ನಿಲ್ಲ. 196 ದೊಡ್ಡದ, 154 ದೊಡ್ಡದ, 196 ದೊಡ್ಡದು. ಹಂಗಂದ್ರ ನೆಕ್ಸ್ಟ್ ಡೆಫಿನಿಷನ್ ಬರೀತೀರಪ್ಪ. ಆದ್ದರಿಂದ ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ. ತಿಳಿತಾ, ಇದ್ರದ್ದು ಚೌಕ ಘನದ ದೊಡ್ಡದಾಗಿದೆ. ತಿಳಿತಲ್ಲಪ್ಪ, ಸರಳ ಅದಾವಲ್ಲ.
ಯಾವುದೇ ಪ್ರಶ್ನೆ ಒಳಗೂ ಏನಿಲ್ಲ, ಟ್ವಿಸ್ಟ್ ಇಲ್ಲ. ನೆಕ್ಸ್ಟ್ 7ನೇದ್ ನೋಡ್ರಿ, 7 ಮೀಟರ್ ತ್ರಿಜ್ಯ ಮತ್ತು 3 ಸೆಂಟಿಮೀಟರ್ ಎತ್ತರ ಇರುವ ಮುಚ್ಚಿದ ಕೊಳವೆಯಾಕಾರದ ಟ್ಯಾಂಕ್ ಒಂದನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ. ಇದಕ್ಕೆ ಎಷ್ಟು ತಗಡುಗಳು ಬೇಕಾಗುತ್ತ? ಇಲ್ಲಿ ನೋಡ್ರಿ, ಇಲ್ಲೇ ಸಿಲಿಂಡರ್ ಐತಿಯಪ್ಪ, ಅಂದ್ರ ಕೊಳವೆ. ಅದು ಏನೈತಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ನಾವು ಕಂಡು ಹಿಡಿಬೇಕು. ಹಂಗಂದ್ರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬೇಕಾ ನಮಗ? ಏನೈತಪ್ಪ, ಸಿಲಿಂಡರ್ನಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πr, ಹೌದಾಪ, ಇಂಟು h ಪ್ಲಸ್ ಆರ್. ಇಲ್ಲಿ ನೋಡ್ರಿ ಪೈ, ಮತ್ತ ಪೈ ಅಂದ್ರೆ ಏನಪ್ಪ, 22/7. ಪ್ರಶ್ನೆ ನೋಡ್ರಿ, ಪೈ ಅಂದ್ರೇನ 22/7. ಆರ್ ತ್ರಿಜ್ಯ ಎಷ್ಟೈತಪ್ಪ, 7 ಮೀಟರ್ ಐತಿ. ಮತ್ತ ಎಚ್ ಎಷ್ಟೈತಪ್ಪ, 3 ಮೀಟರ್ ಐತಿ. ಎತ್ತರ 3 ಮೀಟರ್ ಎತ್ತರ ಅಂದನಲ್ಲ, ಎಷ್ಟೈತಪ್ಪ, 3 ಮೀಟರ್ ಐತಿ. ಇದನ್ನ ಏನ್ ಮಾಡ್ರಿಪ್ಪ, ಸೂತ್ರದಾಗ ಹಾಕ್ಬಿಡ್ರಿ. ಹೆಂಗ, 2 ಇಂಟು, ಹೌದಪ್ಪ, 22/7 ಇಂಟು 7. ಇಲ್ಲಿ ಏನಾಗುತ್ತ, ಎಚ್ ಪ್ಲಸ್ ಆರ್. ಎಚ್ ಎಷ್ಟೈತಪ್ಪ, 3 ಐತಿ, ಪ್ಲಸ್ 7. ಹಂಗಂದ್ರ ಇದನ್ನ ಏನ್ ಮಾಡ್ತೀರಿ, ಈ 7 ಕ್ಯಾನ್ಸಲ್ ಮಾಡಿಬಿಡ್ರಿ. 7 1 2 22 7 3 10. 7ಕ್ಕೆ 3 ಕುಡ್ಸಿರ 10 ಹೌದಿಲ್ಲ? ಹೌದು. 22 44. 22 ಎಷ್ಟಪ್ಪ, 44. 44 ಹತ್ಲೆ 440. ಹೌದನ್ಪ, 440 ಚದರ್ ಮೀಟರ್. ನೋಡ್ರಲ್ಲಿ, ನೀವ್ ಇನ್ನೊಂದ್ ತಿಳ್ಕೊರಿ, ವಿಸ್ತೀರ್ಣವನ್ನ ಕಂಡಿಡ್ದಾಗ ನಾವ್ ಯಾವಾಗ್ಲೂ ಏನ್ ಹಚ್ಬೇಕು, ಚದರ್ ಹಚ್ಬೇಕು. ಅದು ಮುಂದ ಮೀಟರ್ ಇದ್ರ ಮೀಟರ್ ಹಚ್ಚ್ರಿ ಅಪ್ಪ, ಸೆಂಟಿಮೀಟರ್ ಇದ್ರ ಸೆಂಟಿಮೀಟರ್ ಹಚ್ಚ್ರಿ. ಆದ್ರ ವಿಸ್ತೀರ್ಣ ಕಂಡಿಡಿದ್ರ ಮಾತ್ರ ಏನ್ ಹಚ್ಚ್ರಿ, ಚದರ್ ಮೀಟರ್, ಚದರ್ ಸೆಂಟಿಮೀಟರ್ ಅಂತ ಹಚ್ಚ್ರಿ. ತಿಳಿತಲ್ಲಪ್ಪ? ಹಂಗಂದ್ರೆ ಏನ್ ಬರಿತೀರಿ, 140 ಚದರ್ ಮೀಟರ್ ಲೋಹದ ತಗಡುಗಳು ಬೇಕು. ಆದ್ದರಿಂದ 140 ಚದರ್ ಮೀಟರ್ ಲೋಹದ ತಗಡುಗಳು ಬೇಕು. ತಿಳಿತಲ್ಲಪ್ಪ? ಫಸ್ಟಿಗೆ ಗಿವನ್ ಬರಿದನ ಕಲಿಬೇಕು, ಆಮ್ಯಾಗ ಲಾಸ್ಟಿಗೆ ಕನ್ಕ್ಲೂಷನ್ ಕೊಡ್ಬೇಕು. ಅವಾಗ ಲೆಕ್ಕ ಏನಾಗುತ್ತ, ಪೂರ್ಣ ಆಗುತ್ತ. ನೆಕ್ಸ್ಟ್, ಒಂದು ಟೊಳ್ಳು ಕೊಳವೆ ಎಂದರ, 8ನೇ ಪ್ರಶ್ನೆ. ಒಂದು ಟೊಳ್ಳು ಕೊಳವೆ ಎಂದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು 4224 ಚದರ್ ಸೆಂಟಿಮೀಟರ್. ಇದನ್ನು ಕತ್ತರಿಸಿ 33 ಸೆಂಟಿಮೀಟರ್ ಅಗಲದ ಆಯತಾಕಾರದ ತಗಡನ್ನಾಗಿ ಹರಡಲಾಗಿದೆ. ಈ ಆಯತಾಕಾರದ ತಗಡಿನ ಸುತ್ತಳತೆಯನ್ನ ನಾವೇನ್ ಮಾಡ್ಬೇಕಪ್ಪ, ಇಲ್ಲಿ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ನಾನ್ ನಿಮ್ಗೆ ಆಗಲಿ ಲಾಸ್ಟ್ ಪ್ರಶ್ನೆ ಒಳಗೆ ಹೇಳಿದ್ಯಾ, ವಿಸ್ತೀರ್ಣ ಇದ್ರ ಚದರ್ ಸೆಂಟಿಮೀಟರ್ ಅಂತ ಹೇಳ್ಬೇಕು ಅಂತ. ಇಲ್ಲಿನೂ ಕೂಡ ನೋಡ್ರಿಪ್ಪ, 4224 ಚದರ್ ಸೆಂಟಿಮೀಟರ್ ಐತೆ. ಅದನ್ನೇನಂತ ತಗೊಂಡ್ ಈಗ ನಾವು ವಿಸ್ತೀರ್ಣ ಅಂತ ತಗೊಂಡ್ರೆ, ವಿಸ್ತೀರ್ಣ ಇಸ್ ಈಕ್ವಲ್ ಟು 4224 ಚದರ್ ಸೆಮಿ. ಹೌದಪ್ಪ? ನೆಕ್ಸ್ಟ್, ಹೈಟ್ ಐತೆ ಅಪ್ಪ, ಎಚ್ ಎಷ್ಟೈತಪ್ಪ, 33 ಸೆಂಟಿಮೀಟರ್ ಐತೆ. ನೆಕ್ಸ್ಟ್ ಮತ್ತೇನ್ ಪೈಗಿ ಇಲ್ಲೇ ನಮ್ಗ ಟೊಳ್ಳು ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಟೊಳ್ಳು ನೋಡ್ರಿ, ಟೊಳ್ಳು ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πr(h) ಅಪ್ಪ. ಪೈ ಗೊತ್ತೈತಪ್ಪ ನಿಮ್ಗೆ, ಏನ 22/7 ಅಪ್ಪ, ಹೌದನಿಲ್ಲ? 22/7. ಆರ್ ಏನಿಲ್ಪ ಗೊತ್ತಿಲ್ಲ. ಎಚ್ ಎಷ್ಟಪ್ಪ, 33 ಅಪ್ಪ. ವಿಸ್ತೀರ್ಣ ಗೊತ್ತೈತಪ್ಪ ನಮ್ಗ, ಎಷ್ಟೈತಿ, 4224. ಇವಾಗ ನಾವ್ ಏನ್ ಕಂಡಿಡ್ಬೇಕಿಲ್ಲಿ, ಒಂದ್ ಕೆಲ್ಸ ಮಾಡ್ಬಿಡೋಣ್ರಿ, ಇದನ್ನ ಡೈರೆಕ್ಟ್ ಆಗಿ 2πr ಅಂತ ತಗೊಂಡ್ಬಿಡೋಣ್ರಿ. ಹೌದಪ್ಪ? ಇದನ್ನ ಏನ್ ಮಾಡೋಣ್ರಿ, 2πr ಈಸ್ ಈಕ್ವಲ್ ಟು, ಅಂದ್ರ ಇದ್ರ ಬೆಲೆನು ಏನ್ ಮಾಡೋದೀಗ, ಪೈ ಅಂತನ ಕನ್ಸಿಡರ್ ಮಾಡ್ಬಿಡೋಣ್ರಿ. ಹೌದಾ? 22/7 ಏನ್ ಮಾಡೋಣ್ರಿ, 2πr ಅಂತನ ಕನ್ಸಿಡರ್ ಮಾಡೋಣಪ್ಪ. ಈ ಕಡೆ ಇಲ್ಲಿ ಇದು ಗುಣಿಸೈತಂದ್ರ ಈ ಕಡೆ ಬಂದ್ ಏನಾಗತ್ತ, ಭಾಗ್ಸುತ್ತ. ಹಂಗಂದ್ರ 4224 ಡಿವೈಡೆಡ್ ಬೈ 33. ಸರಳ ಅನ್ಸುತ್ತಲ್ಲ ಇದು ಸ್ವಲ್ಪ. ಹಾಗಾದ್ರೆ 2πr ಇಸ್ ಈಕ್ವಲ್ ಟು ಇದೆಷ್ಟಾಗತ್ತಪ್ಪ, 128 ಸೆಮಿ. ಹಾಗಾದ್ರೆ ಆಯತಾಕಾರದ ತಗಡಿನ ಉದ್ದ ಗೊತ್ತಾತು. ಆಯತಾಕಾರದ
ತಗಡಿನ ಉದ್ದ, ಆಯತಾಕಾರದ ತಗಡಿನ ಉದ್ದ ಇಸ್ ಈಕ್ವಲ್ ಟು 2πr ಮತ್ತು ಅಗಲ ಹೆಚ್ಚಾಗುತ್ತಪ್ಪ, ಅಗಲ ಹೆಚ್ಚಾಗುತ್ತದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಸುತ್ತಳತೆಯನ್ನ ಕಂಡು ಹಿಡಿಬೇಕಾ? ಸುತ್ತಳತೆ ಇಸ್ ಈಕ್ವಲ್ ಟು 2 ಇಂಟು 2πr ಪ್ಲಸ್ h. 2 ಗುಂಡ್ಲೆ ಉದ್ದ ಪ್ಲಸ್ ಅಗಲ ಆಯ್ತದ ಸುತ್ತಳತೆ ಸೂತ್ರ, ಹೌದನಿಲ್ಲ? 2 ಗುಂಡ್ಲೆ ಉದ್ದ ಪ್ಲಸ್ ಅಗಲ 2 ಇಂಟು 2πr ಪ್ಲಸ್ h. 2 ಇಂಟು 2πr ಅಂದ್ರೆ ಎಷ್ಟು ಸಿಕ್ಪ? 128 ಐತೆ. h ಎಷ್ಟೈತಪ್ಪ? 33 ಐತೆ. ಹಂಗಂದ್ರ 2 ಗುಂಡ್ಲೆ 128ಕ್ಕೆ 33 ಕೂಡಿಸ್ರಿ 161. ಹೌದಪ್ಪ? ಇವಾಗ 2 ಗುಂಡ್ಲೆ 161 ಗುಣಿಸ್ರಿ 322 ಸೆಂಟಿಮೀಟರ್. ಇದೇನಪ್ಪ? ಸುತ್ತಳ ಸಿಕ್ತು. ಎದ್ರದ್ದು? ತಗಡಿಂದು. ಆಯತಾಕಾರದ ತಗಡಿನ ಸುತ್ತಳತೆ ಇಸ್ ಈಕ್ವಲ್ ಟು 322 ಸೆಂಟಿಮೀಟರ್. ತಿಳಿತಲ್ಲ? ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ. ರಸ್ತೆಯನ್ನು ಮಟ್ಟ ಮಾಡಲು, ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು 750 ಪೂರ್ಣ ಸುತ್ತು ಹಾಕುತ್ತದೆ. ರೋಡ್ ರೋಲರಿನ ವ್ಯಾಸವು 84 ಸೆಂಟಿಮೀಟರ್. ರೋಡ್ ರೋಲರ್ ಅಂದ್ರಪ್ಪ ಅದು ಇರ್ತೈತಲ್ಲ ರೌಂಡ್ ಅಂದ್, ಅದು ರೌಂಡ್ ರೋಲರ್. ಸ್ಪೀಡ್ ಆಗಿ ಹೋಗ್ಬೇಕಂದ್ರ ಅದನ್ನ ತಗೊಂಡೋಗ್ಬೇಕು, ಹೌದಿಲ್ಲ? ಅಂದ್ರ ಆರಾಮಾಗಿ ಲೇಟಾಗಿ ಏನ್ ಮಾಡ್ತೀವಿ? ಮುಡ್ತೀವಿ. ರೋಡ್ ರೋಲರ್ ನೋಡಿರಲ್ಲ, ಹಗುರ್ಕ ಹೋಗುತ್ತಲ್ಲ ರೋಡ್ ಮ್ಯಾಗ, ಅದ ರೋಡ್ ರೋಲರ್. ವ್ಯಾಸವು 84 ಸೆಂಟಿಮೀಟರ್ ಮತ್ತು ಉದ್ದ 1 ಮೀಟರ್ ಇದ್ದರೆ ರಸ್ತೆ ವಿಸ್ತೀರ್ಣವನ್ನ ನಾವೇನ್ ಮಾಡ್ಬೇಕಪ್ಪ? ಕಂಡು ಹಿಡಿಬೇಕು. ರೋಡ್ ರೋಲರಿನ ವಿಸ್ತೀರ್ಣ ಕಂಡು ಹಿಡಿತೀರ? ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತ? 2πrh. ಹೌದನ್ಪ? ಹಂಗಂದ್ರ ಪೈ ಅಂದ್ರ ಗೊತ್ತೈತಿ ಏನ? 22/7. ನೆಕ್ಸ್ಟ್ ಆರ್ ಅಂದ್ರೆ ಏನಪ್ಪಾ? ತ್ರಿಜ್ಯನ 84/2. 84/2 ಅಂದ್ರೆ ಎಷ್ಟಾಗತ್ತಪ್ಪ ಇದು? 84/2 ಅಂದ್ರ 42 ಆಗತ್ತ. 42 ಸೆಂಟಿಮೀಟರ್. ನೆಕ್ಸ್ಟ್ ಎಚ್ ಎಷ್ಟೈತಪ್ಪ? 100 ಸೆಂಟಿಮೀಟರ್ ಐತೆ. ಸೂತ್ರದಾಗ ಹಾಕೊಂಡ್ರಿ ಅಪ್ಪ ಈಗ 2πrh. 2 ಇಂಟು 22/7. RH ಎಷ್ಟೈತಪ್ಪ? 42 ಐತೆ ಇಂಟು 100. 7 ಆರ್ಲೆ 42. 7 ಒಂದ್ಲೆ 7 ಆರ್ಲೆ 7 ಆರ್ಲೆ ಎಷ್ಟಪ್ಪ? 42 ಆತ. ಇವಾಗ ಏನ್ ಮಾಡ್ತೀರಿ? 2 ಗುಂಡ್ಲೆ 22 ಗುಂಡ್ಲೆ 6 ಗುಂಡ್ಲೆ 100. 22 44. 44 ಆರ್ಲೆ 264 ಇಂಟು 100. ಹೌದಪ್ಪ? ಈಗ ಎಷ್ಟಾಗತ್ತಿದ? 2400. ಹೌದಾ? 264 ಒಂದೇ 264 ಅಪ್ಪ. ಮುಂದೆ ಎಷ್ಟು? 2 0 ಅಂದ್ರೆ 26,400. ಎಷ್ಟಪ್ಪ? 26,400 ಚದರ್ ಸೆಂಟಿಮೀಟರ್ ಪ. ಇದು ಚದರ್ ಸೆಮ್ಮಿ. ಇದನ್ನ ನಾವೇನ್ ಮಾಡ್ಬೇಕಪ್ಪ? ಮೀಟ್ರಿಗೆ ಕನ್ವರ್ಟ್ ಮಾಡ್ಬೇಕಾ? ಮೀಟ್ರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ತಿದ? 2.64 ಚದರ್ ಮೀಟರ್ ಆಗುತ್ತ. ಸೆಂಟಿಮೀಟರ್ ಇದ್ದಿದ್ದನ್ನ ಏನ್ ಮಾಡಿದ್ವಿಪ್ಪ? ಮೀಟ್ರಿಗೆ ಕನ್ವರ್ಟ್ ಮಾಡಿದ್ವಿ. ಹಾಗಾದ್ರೆ ರೋಡ್ ಮಟ್ಟ ಹಾಕುವ ಸುತ್ತುಗಳ ಸಂಖ್ಯೆ ಎಷ್ಟಪ್ಪ? 750. ಸುತ್ತುಗಳ ಸಂಖ್ಯೆ 750 ಅಪ್ಪ. ಹಂಗಂದ್ರ ಇವಾಗ ನಾವೇನ್ ಮಾಡ್ಬೇಕು? ಆ ರಸ್ತೆಯ ವಿಸ್ತೀರ್ಣವನ್ನ ಇದ್ರ ಜೊತೆಗೆ ಏನ್ ಮಾಡ್ಬೇಕು? ಗುಣಿಸ್ಬೇಕು. ಎಷ್ಟೈತಪ್ಪ? 2.64 ಚದರ ಮೀಟರ್ ಐತೆ ಇಂಟು 750. 2.64 ಇಂಟು 750 ಮಾಡ್ರಿ 1980 ಚದರ ಮೀಟರ್ ಆಗತ್ತ. ತಿಳಿತಲ್ಲ? ಇದೇನ? ರಸ್ತೆಯ ವಿಸ್ತೀರ್ಣ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ರಿ. ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು 14 ಸೆಂಟಿಮೀಟರ್ ತಳದ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರವಿರುವ ಡಬ್ಬವೊಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವರು.
ಈ ಡಬ್ಬದ ಮೇಲ್ಮೈ ಸುತ್ತ ಅವರೆಲ್ಲ ಬಲ್ಲನ್ನು ಚಿತ್ರದಲ್ಲಿ ತೋರಿಸುವಂತೆ ಅಂಟಿಸಿ. ಲೇಬಲ್ ಅದಕ್ಕೆ ಇಲ್ಲಿ ಸೂಪರ್ ಮಿಲ್ಕ್ ಪೌಡರ್ ಅಂತ ಲೇಬಲ್ ಹಾಕ್ಯಾರಲ್ಲ, ಆ ಲೇಬಲ್ ಅನ್ನು ಏನ್ ಮಾಡ್ಬೇಕಪ್ಪ ಇಲ್ಲಿ ಅಂಟಿಸ್ಬೇಕು. ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ 2 ಸೆಂಟಿಮೀಟರ್ ಬಿಟ್ಟು ಅಂಟಿಸಿದರೆ ಆ ಲೇಬಲಿನ ವಿಸ್ತೀರ್ಣ ಎಷ್ಟು? ಮೊದ್ಲಿಗೆ ನೋಡ್ರಿಪ್ಪ, ಡಬ್ಬದ ಎತ್ತರವನ್ನ ಕಂಡಿಡೀನ್ರಿ. ಡಬ್ಬದ ಎತ್ತರ ನೋಡ್ರಿ, ಕಾಣತೈತೆ ನಿಮ್ಗ? ಇಲ್ಲೈತ್ ನೋಡ್ರಿ ಎತ್ತರ. ಎಷ್ಟೈತಪ್ಪ ಇದು? 20 ಸೆಂಟಿಮೀಟರ್ ಐತಿ. ನೆಕ್ಸ್ಟ್ ಲೇಬಲಿನ ಎತ್ತರ ಕಂಡುಹಿಡಿಬೇಕು. ಲೇಬಲಿನ ಎತ್ತರ ಹೆಂಗ್ ಕಂಡುಹಿಡಿತೀರಿ? ಮ್ಯಾಗ 2 ಸೆಂಟಿಮೀಟರ್ ಬಿಡ್ರಿ, ಕೆಳಗೆ 2 ಸೆಂಟಿಮೀಟರ್ ಬಿಡ್ರಿ ಅಂದಾರ. ಒಟ್ಟ ಡಬ್ಬದ್ದು ಎತ್ತರನ 20 ಸೆಂಟಿಮೀಟರ್ ಐತಿ ಅಪ್ಪ. ಹೌದು, ಮ್ಯಾಗ 2 ಸೆಂಟಿಮೀಟರ್, ಕೆಳಗೆ 2 ಸೆಂಟಿಮೀಟರ್. 2 4, 20 4 ಹೋದ್ರ 16 ಹೋದಿಲ್ಲ? 16 ಸೆಂಟಿಮೀಟರ್ ಏನಾತಿದ ಲೇಬಲಿನ ಹೈಟ್ ಆತ. ಲೇಬಲಿನ ಸೂಪರ್ ಮಿಲ್ಕ್ ಪೌಡರ್ ಅದ್ರದ್ದು ಹೈಟ್ ಎಷ್ಟೇ, ಎತ್ತರ ಎಷ್ಟೈತಪ್ಪ? 16 ಸೆಂಟಿಮೀಟರ್ ಐತೆ. ಇವಾಗ ಏನ್ ಮಾಡ್ಬೇಕು? ಲೇಬಲಿನ ತ್ರಿಜ್ಯ ಈಸ್ ಈಕ್ವಲ್ ಟು ಡಬ್ಬದ ತ್ರಿಜ್ಯ ಏನಾಗತ್ತಪ್ಪ? ಇದು 14/2 ಆಗತ್ತ ನೋಡ್ರಿ. 14 ಸೆಂಟಿಮೀಟರ್ ಐತೆ, ಇದು ಏನ 14/2. ಹಂಗಂದ್ರೆ ಎಷ್ಟಾಗತ್ತಪ್ಪ? 7 ಸೆಮಿ ಆಗತ್ತ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ? ಲೇಬಲಿನ ವಿಸ್ತೀರ್ಣ ಕಂಡಿಡ್ಬೇಕ. ಲೇಬಲಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πRH ಅಪ್ಪ. ಹಂಗಂದ್ರ 2 ಗುಂಡ್ಲೆ ಪೈ ಅಂದ್ರೆ ಎಷ್ಟಪ್ಪ? 22/7. ಆರ್ ಅಂದ್ರೆ ಎಷ್ಟಪ್ಪ? ಆರ್ ಅಂದ್ರೆ ಏನಪ್ಪಾ? ತ್ರಿಜ್ಯನ. ಎಷ್ಟೈತಪ್ಪ? ಅದು 7 ಸೆಂಟಿಮೀಟರ್ ಐತೆ. ಎಲ್ಲಿ ಸಿಕ್ಕೈತಲ್ಲ, ಇದ ಏನ ತ್ರಿಜ್ಯ. ಎಷ್ಟೈತಪ್ಪ? 7 ಐತಿ. ಎಚ್ ಎಷ್ಟೈತಪ್ಪ? 16 ಐತೆ. 7 ಒಂದ್ಲೇನ? 7 ಒಂದ್ಲೆ ಉಳಿತೇನಪ್ಪ? 2 ಗುಂಡ್ಲೆ 22 ಗುಂಡ್ಲೆ 16 ಅಪ್ಪ. ಹಂಗಂದ್ರ 22 44 ಅಪ್ಪ. 44 ಇಂಟು 16. 44 ಇಂಟು 16 ಮಾಡಿದ್ರೆ ಎಷ್ಟು ಬರ್ತಪ್ಪ? 704 ಬರ್ತ. 704 ಚದರ್ ಸೆಮಿ. ಇದು 704 ಚದರ್ ಸೆಮಿ ಏನ್ಪಾ? ಇದು ಲೇಬಲಿನ ವಿಸ್ತೀರ್ಣ. ಇಲ್ಲೇನ